ನೀರ್ ಜಾಸ್ತಿ ಕುಡಿತೀನಿ, ಒಳ್ಳೆ ಫೈಬರ್ ಇರೋ ಫುಡ್ಸ್ ಕೂಡ ತಿಂತೀನಿ, ಆದ್ರೂ ಮಲಬದ್ಧತೆ ವಾಸಿ ಆಗ್ತಿಲ್ಲ. ಮೊದಲು ನಿಮ್ಗೆ ಯಾವ ಕಾರಣಕ್ಕೆ ಈ ಸಮಸ್ಯೆ ಆಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳಿ. ಕಾನ್ಸ್ಟಿಪೇಷನ್ ಕೂಡ ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ. ಉದಾಹರಣೆಗೆ ಫಂಕ್ಷನಲ್ ಕಾನ್ಸ್ಟಿಪೇಷನ್, ಕ್ಲಿಯರ್ ಪ್ರಾಬ್ಲಮ್ ಏನೂ ಇರಲ್ಲ, ಬಟ್ ಮೋಷನ್ ಪ್ರಾಪರ್ ಆಗಿ ಆಗೋದಿಲ್ಲ. ಲೈಫ್ ಸ್ಟೈಲು, ಸ್ಟ್ರೆಸ್ಸು, ಫುಡ್ ಹ್ಯಾಬಿಟ್ಸೇ ಕಾಮನ್ ಕಾರಣ ಆಗಿರುತ್ತೆ. ಸ್ಲೋ ಟ್ರಾನ್ಸಿಟ್ ಕಾನ್ಸ್ಟಿಪೇಷನ್, ಕರಳಲ್ಲಿ ಮೋಷನ್ ತುಂಬಾ ಸ್ಲೋ ಆಗಿ ಮೂವ್ ಆಗೋದು, ಹಲವಾರು ದಿನ ಮೋಷನ್ನೇ ಆಗದೆ ಇರ್ಬೋದು. ಹಾಗೆ ಔಟ್ಲೆಟ್ ಕಾನ್ಸ್ಟಿಪೇಷನ್, ಮೋಷನ್ ಗುದದ್ವಾರವರೆಗೂ ಬರುತ್ತೆ, ಬಟ್ ಆದ್ರೂ ಪ್ರಾಪರ್ ಆಗಿ ಹೋಗೋದಿಲ್ಲ, ಜಾಸ್ತಿ ಸ್ಟ್ರೈನ್ ಮಾಡಬೇಕಾಗತ್ತೆ. ಹಾಗೆ IBS ವಿತ್ ಕಾನ್ಸ್ಟಿಪೇಷನ್, ಕಾನ್ಸ್ಟಿಪೇಷನ್ ಜೊತೆಗೆ ಗ್ಯಾಸು, ಬ್ಲೋಟಿಂಗು, ಸ್ಟಮಕ್ ಡಿಸ್ಕಂಫರ್ಟ್ ಕೂಡ ಇರುತ್ತೆ. ಮತ್ತೆ ಡ್ರಗ್ ಇಂಡ್ಯೂಸ್ಡ್ ಕಾನ್ಸ್ಟಿಪೇಷನ್, ಕೆಲವು ಮೆಡಿಸಿನ್ಸ್ ನ ದೀರ್ಘಕಾಲ ತಗೊಳ್ಳೋದ್ರಿಂದ ಕೂಡ ಕಾನ್ಸ್ಟಿಪೇಷನ್ ಆಗುತ್ತೆ. ಉದಾಹರಣೆಗೆ ಪೇನ್ ಕಿಲ್ಲರ್ಸ್, ಐರನ್ ಟ್ಯಾಬ್ಲೆಟ್ಸ್, ಗ್ಯಾಸ್ಟ್ರಿಕ್ ಮಾತ್ರೆಗಳು. ಅಬ್ಸ್ಟ್ರಕ್ಟಿವ್ ಕಾನ್ಸ್ಟಿಪೇಷನ್, ಪೈಲ್ಸು, ಫಿಷರು, ಇಂಟೆಸ್ಟೈನಲ್ ಬ್ಲಾಕೇಜು, ಕೆಲವೊಮ್ಮೆ ಟ್ಯೂಮರ್ ಹಾಗೂ ಕ್ಯಾನ್ಸರ್ ಕಾರಣದಿಂದನೂ ಮೋಷನ್ ಪ್ರಾಬ್ಲಮ್ ಆಗೋದು ಕಾಮನ್. ಹಾಗೆ ಟ್ರಾವೆಲ್ ಹಾಗೂ ಲೈಫ್ ಸ್ಟೈಲ್ ಕಾನ್ಸ್ಟಿಪೇಷನ್, ಜಾಸ್ತಿ ಟ್ರಾವೆಲ್ ಮಾಡೋದು, ಸ್ಲೀಪ್ ಚೇಂಜಸ್, ಹೊರಗಡೆ ಫುಡ್ ತಿನ್ನೋದು, ಮತ್ತೆ ನೀರ್ ಸರಿಯಾಗಿ ಕುಡಿಯಲ್ಲ, ಇದರಿಂದನೂ ಟೆಂಪ್ರವರಿ ಆಗಿ ಕಾನ್ಸ್ಟಿಪೇಷನ್ ಆಗುತ್ತೆ. ಮಾತಿಗೆ ಮುಂಚೆ ಮೋಷನ್ ಆಗ್ತಿಲ್ಲ ಅಂತ ಸಿರಪ್ ಕುಡಿಯೋದ್ರ ಬದಲಿಗೆ ನಿಮ್ಗೆ ಯಾವ ಕಾರಣದಿಂದ ಕಾನ್ಸ್ಟಿಪೇಷನ್ ಆಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳಿ, ಅದಕ್ಕೆ ಸರಿಯಾಗಿರೋ ಟ್ರೀಟ್ಮೆಂಟ್ ನ ತಗೊಳ್ಳಿ.